ನೋಡಿ, ಅವರ ಡಿಪಾರ್ಟ್ಮೆಂಟ್ನ ಸ್ಟ್ಯಾಟಿಸ್ಟಿಕ್ಸ್ಗಳನ್ನ ಇಟ್ಕೊಂಡು ನಾನು ಒಂದು ದಿವಸ ನಿಮಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀನಿ. ಬೆಂಗಳೂರಿನಲ್ಲಿ ಇವತ್ತು ಯಾವ್ಯಾವ IT ಕಂಪನಿಗಳು, ಇನ್ನೊಂದು ಕಂಪನಿಗಳು ಯಾವ ರೀತಿ ಹೋಗ್ತಾ ಇದೆ ಅಂತ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲ ಪತ್ರಕರ್ತರು ನೀವೇ ಅಬ್ಸರ್ವ್ ಮಾಡಿದ್ದೀರಾ. ಕಳೆದ 2-3 ತಿಂಗಳಲ್ಲಿ ಎಷ್ಟೋ ಬೆಂಗಳೂರಿನ ಕಂಪನಿಗಳು, ಕರ್ನಾಟಕದ ಕಂಪನಿಗಳು, ನಮ್ಗೆ ಲ್ಯಾಂಡ್ ಅಕ್ವಿಸಿಷನ್ ಸಮಸ್ಯೆ ಆಯಿತು, ನಮ್ಗೆ ಜಾಗ ಸಿಗ್ಲಿಲ್ಲ, ನಮಗೆ ಕರೆಕ್ಟಾಗಿ ಕರೆಂಟ್ ಸಿಗ್ಲಿಲ್ಲ, ನಮಗೆ ಕರೆಕ್ಟಾಗಿ ಇಲ್ಲಿ ವ್ಯವಸ್ಥೆ ಸಿಗ್ಲಿಲ್ಲ, ಭ್ರಷ್ಟಾಚಾರ, ನಾವು ಬೇರೆ ಕಡೆಗೆ ಹೋಗ್ತೀವಿ ಅಂತಂದಾಗ ತಕ್ಷಣ ತಮಿಳ್ನಾಡಿನಿಂದ ಮೆಸೇಜ್ ಹಾಕ್ತಾರೆ ಅವರಿಗೆ, ಅಲ್ಲೇ ಟ್ವಿಟರ್ನಲ್ಲೇ ರಿಪ್ಲೈ ಮಾಡ್ತಾರೆ, ಎಕ್ಸ್ನಲ್ಲೇ ಹಾಕ್ತಾರೆ ಅವರಿಗೆ, ಬನ್ನಿ ನಮ್ಮ ಊರಿಗೆ ಬನ್ನಿ ಅಂತ. ನಾರಾ ಲೋಕೇಶ್ ಅವ್ರು ಹೇಳ್ತಾರೆ ಬೆಂಗಳೂರು ಪಕ್ಕದಲ್ಲಿ ಅನಂತಪುರಿಗೆ ಬನ್ನಿ ಅಂತಾರೆ. ಅವ್ರವ್ರ ಊರಿಗೆ ಹೆಂಗಾದ್ರೂ ಮಾಡಿ ಕಂಪನಿಗಳನ್ನು ತಗೊಂಡೋಗಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಸಿ, ಬಂಡವಾಳ ಹಾಕಿ, ಅಲ್ಲಿರುವಂತ ಯುವಕರಿಗೆ ಕೆಲಸ ಕೊಡಬೇಕು, ಇನ್ನೊಂದು ಮಾಡಬೇಕು ಅಂತ ತುದಿಗಾಲಲ್ಲಿ ನಿಂತು ಕಾಂಪಿಟೇಷನ್ ಅಲ್ಲಿ ಫೈಟ್ ಮಾಡ್ತಾ ಇದ್ರೆ, ನಮ್ಮವ್ರ ದಿನಾ ಬೆಳಗ್ಗೆ ಇದ್ರೆ RSS, ದಿನಾ ಬೆಳಗ್ಗೆ ಇದ್ರೆ ಇದು ಯಾವ ಪ್ರಯಾರಿಟೀಸ್ ಯಾವುದು? ಜನ ಆಯ್ಕೆ ಮಾಡಿರೋದು ಯಾವ್ದಿಕ್ ನಿಮ್ಗೆ? ದಿಸ್ ಇಸ್ ದ ರಿಯಾಲಿಟಿ. ಇದು ಹೆಂಗಿದೆ ಅಂತಂದ್ರೆ, ಇದು ಅವ್ರಿಗೆ ಯಾರೋ ಒಳ್ಳೆ PR ಅಡ್ವೈಸರ್ ಇದ್ದಾರೆ, ನೀವು ದಿನಾ ಸುದ್ದಿಲಿ ಇರಬೇಕು ಅನ್ನಕ್ಕೆ, CM ಗಿಂತ ಜಾಸ್ತಿ ನೀವು ಟಿವಿಲಿ ಬರ್ತಾ ಇರಬೇಕು ಅನ್ನೋದಿಕ್ಕೆ ಇದೇ ಐಡಿಯಾ ಸರ್, ನೀವು ದಿನಾ RSS ಗೆ ಅಟ್ಯಾಕ್ ಮಾಡಬೇಕು, ಅವಾಗ CM ಏನು ನಿಮ್ಗಿಂತ ಜಾಸ್ತಿ, CM ಗಿಂತ ಜಾಸ್ತಿ ಕವರೇಜ್ ನಿಮ್ದೇ ಬರುತ್ತೆ. ಆಮೇಲೆ ರಾಹುಲ್ ಗಾಂಧಿ ದಿನಾ ನೋಡ್ತಾ ಇರ್ತಾರಲ್ಲ ಟಿವಿಲಿ, ಅವರಿಗೆ ನಿಮ್ಮ ನೋಡಿ ನೋಡಿ ಖುಷಿ ಆಗತ್ತೆ ಅಂತ ಯಾರೋ ಹೇಳ್ಕೊಟ್ಟಿದ್ದಾರೆ ಅವರಿಗೆ. ವೆರಿ ಗುಡ್ ಅಡ್ವೈಸ್ ಅದು. ಸೊ ನೀವು ಏನ್ ಮಾಡ್ತೀರಾ, ಬಂದ್ ನಮಗೆ ಕೇಳ್ತೀರಾ ಹಿಂಗಂದ್ರಂತಲ್ಲ ಅವರು, ಅದಕ್ಕೇನು ಅಂತ. ಅದಕ್ಕೊಂದು ಕೌಂಟರ್. ನ್ಯೂಸ್ ಸೈಕಲ್ ಅಲ್ಲಿ ಕಂಟಿನ್ಯೂಸ್ ಆಗಿರ್ಬೇಕು, ಕಂಟಿನ್ಯೂಸ್ ಆಗಿ. ಇನ್ವೆಸ್ಟ್ಮೆಂಟ್ ಬಂತ, ಹೊಸ ಕಂಪನಿಗಳು ಬಂತ, FDI ಬಂತ, ಕರ್ನಾಟಕಕ್ಕೆ ಏನಾದ್ರೂ ಹೊಸ ಕಂಪನಿ ಸ್ಟಾರ್ಟ್ ಆಯ್ತಾ? ಏನಿಲ್ಲ. ಕರ್ನಾಟಕದಿಂದ ಬಿಟ್ಟು ಹೋಗ್ತಿರುವಂತ ಕಂಪನಿಗಳು ಹೈದರಾಬಾದ್ಗೆ, ತಮಿಳ್ನಾಡಿಗೆ, ಇನ್ನೊಂದ್ ಕಡೆ ಹೋಗ್ತಾ, ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇರೋದು, ಅದ್ರ ಪ್ರಶ್ನೆ ಇಲ್ಲ. RSS ಪ್ರತಿ ದಿವಸ RSS. ದಿಸ್ ಇಸ್ ಅನ್ಫಾರ್ಚುನೇಟ್ಲಿ ದಿ ಗವರ್ನೆನ್ಸ್ ಮೆಕ್ಯಾನಿಸಮ್. ನಾನು ಆಗ್ಲೇ ಹೇಳದ್ನಲ್ಲ, ಈ ಸರ್ಕಾರ 3 ವರ್ಷದಲ್ಲಿ ಮಾಡಿರುವಂತ ಅಚೀವ್ಮೆಂಟ್ ಯಾವುದು ಅಂತಂದ್ರೆ ಯಶಸ್ವಿ ಹೆಡ್ಲೈನ್ ಮ್ಯಾನೇಜ್ಮೆಂಟ್.